ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡ್ರೈ ಫ್ರೂಟ್ ಕೋಕೋನಟ್ ಲಡ್ಡು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡ್ರೈ ಫ್ರೂಟ್ ಕೋಕೋನಟ್ ಲಡ್ಡು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಡ್ರೈ ಫ್ರೂಟ್ ಕೋಕೋನಟ್ ಲಡ್ಡನ್ನು ಮಾಡ್ಕೋಬಹುದು. ಇದನ್ನು ನಾವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು. ತುಂಬ ಕಡಿಮೆ ಸಮಯದಲ್ಲಿ ನಾವಿದನ್ನು ಮಾಡ್ಕೋಬಹುದು. ನೋಡಿಲಿ, ನಾನು ಒಂದು ದೊಡ್ಡ ಸೈಜ್ ತೆಂಗಿನಕಾಯನ್ನು ತಗೊಂಡಿದ್ದೇನೆ. ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೇನೆ. ನಾನು ಒಂಚೂರು ದೊಡ್ಡ ಸೈಜಾಗಿ ತುರ್ಕೊಂಡು ಇಟ್ಕೊಂಡಿದ್ದೇನೆ. ನಿಮಗೆ ಬೇಕಿದ್ರೆ ಸಣ್ಣ ಸೈಜಾಗೂ ತುರ್ಕೊಂಡು ಇಟ್ಕೋಬಹುದು. ಯಾವ ರೀತಿಯಾಗಿ ಆದರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೇನೆ. ಬೆಲ್ಲ ನಾನಿಲ್ಲಿ ಅರ್ಧ ಕಪ್ನಷ್ಟು ತಗೊಂಡಿದ್ದೇನೆ. ನೋಡಿ, ನೀವು ಬೇಕಿದ್ರೆ ಶುಗರನ್ನು ತಗೋಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಮ್ಮ ಮನೇಲಿ ಶುಗರನ್ನು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಬೆಲ್ಲದಲ್ಲೇ ಮಾಡ್ತಾ ಇರೋದು. ಆ್ಯಂಡ್ ಹೆಲ್ದಿ ಕೂಡ ಅದಕ್ಕೋಸ್ಕರ. ಇನ್ನು ನಾನು ಹಾಲು 1 ಕಪ್ನಷ್ಟು ಹಾಲನ್ನು ತಗೊಂಡಿರುವಂಥದ್ದು. ಆಮೇಲೆ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನು ನಾನು ಸ್ವಲ್ಪ ತಗೊಂಡಿರುವಂಥದ್ದು. ಇದು ಪರಿಮಳಕ್ಕೆ ತಕ್ಕಷ್ಟು ಮಾತ್ರ ನಾನು ತಗೊಂಡಿರುವಂಥದ್ದು, ಜಾಸ್ತಿ ತಗೊಂಡಿರಲಿಲ್ಲ. ಆಮೇಲೆ ನಾನಿಲ್ಲಿ ತುಪ್ಪನ ತಗೊಂಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಒಂದು 1/4 ಕಪ್ನಷ್ಟು ನಾನು ತುಪ್ಪನ ತಗೊಂಡಿದ್ದೇನೆ. ತುಪ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪನ ಜಾಸ್ತಿಯಾಗಿ ತಗೊಂಡಿದ್ದೇನೆ. ಆಮೇಲೆ ಬಾದಾಮನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಬಾದಾಮ್ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಆದರೆ ಇದ್ರ ಜೊತೆಗೆ ನಿಮಗೆ ಬೇಕಿದ್ದರೆ ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೋಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಂತಂದರೆ ಬರೀ ಬಾದಾಮಲ್ಲೂ ಕೂಡ ಮಾಡ್ಕೋಬಹುದು. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ನಮಗೆ ಮನೆಯಲ್ಲೇ ಡ್ರೈ ಫ್ರೂಟ್ ಕೋಕೋನಟ್ ಲಡ್ಡನ್ನು ಮಾಡ್ಕೋಬಹುದು. ಅಂದರೆ ಮನೆಯಲ್ಲೇ ಇರುವಂತಹ ವಸ್ತುಗಳಲ್ಲಿ ಆರೋಗ್ಯಕರವಾದಂತಹ ಡ್ರೈ ಫ್ರೂಟ್ ಕೋಕೋನಟ್ ಲಡ್ಡನ್ನು ನಾವು ಮಾಡ್ಕೋಬಹುದು. ಹಾಗಿದ್ರೆ ನಾವಿವಾಗ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಡ್ರೈ ಫ್ರೂಟ್ ಕೋಕೋನಟ್ ಲಡ್ಡು ಮಾಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಪ್ಯಾನನ್ನು ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ ಹಾಗೂ ಗ್ಯಾಸ್ ಸ್ಟವನ್ನು ಹಚ್ಕೊಂಡಿದ್ದೇನೆ. ಆವಾಗಲೇ ತೋರಿಸಿರುವ ಹಾಗೆ ನಾನು 1/4 ಕಪ್ನಷ್ಟು ತುಪ್ಪ ಇತ್ತಲ್ವಾ, ಅದರಲ್ಲಿ ನಾನಿವಾಗ ಬರೀ ಅರ್ಧದಷ್ಟನ್ನು ಹಾಕ್ಕೊಂಡಿದ್ದೇನೆ. ಇನ್ನು ಅರ್ಧದಷ್ಟು ನಾನು ತೆಗೆದಿಟ್ಟುಕೊಂಡಿದ್ದೇನೆ. ಇವಾಗ ನಾನು ಇದನ್ನು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ನೋಡಿ, ಇದೊಂಚೂರು ಬಿಸಿ ಆದಾಗ ನಾವಿದಕ್ಕೆ ಬಾದಾಮನ್ನು ಆ್ಯಡ್ ಮಾಡಿಕೊಳ್ಬೇಕು. ನೋಡಿ, ನಾನು ಬಾದಾಮನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಒಂಚೂರು ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಅಂದರೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು, ಯಾಕಂತಂದರೆ ತುಪ್ಪ ಇದಕ್ಕೆ ಹಿಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ಹುರ್ಕೋತೇನೆ. ನೋಡಿ, ಇದನ್ನು ನಾವು ಹುರ್ಕೊಳ್ಳೋದು ಯಾಕೆ ಅಂತಂದರೆ, ಹುರ್ಕೊಳ್ಳೋದ್ರಿಂದ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಹುರ್ಕೊಳ್ಳೋದು. ಇಲ್ಲ ಅಂತಂದರೆ ಏನಾಗುತ್ತೆ, ಹಸಿ ಸ್ಮೆಲ್ ಬರುತ್ತಲ್ವ, ಅದಕ್ಕೋಸ್ಕರ ನೀವು ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಅಂದರೆ ಒಂಚೂರು ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ. ಸೊ ಇವಾಗ ನಾನು ಇದನ್ನು ಹುರ್ಕೊಂಡು ಆಯಿತು. ಇವಾಗ ನಾವು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳುವ. ನಾನು ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೇನೆ. ಇದನ್ನು ನಾವು ಕೊನೆಗೆ ಹಾಕಲಿಕ್ಕೆ ಇರುವಂಥದ್ದು. ಹಾಗೆಯೇ ಇವಾಗ ನಾನು ಅದೇ ಪ್ಯಾನಿಗೆ ಆವಾಗಲೇ ನಾನು ಎತ್ತಿಟ್ಕೊಂಡಿದ್ದೆ ಅಲ್ವಾ, ಆ ತುಪ್ಪನ ನಾನು ಹಾಕೋತಾ ಇದ್ದೇನೆ. ನೋಡಿ, ಈ ತುಪ್ಪ ಬಿಸಿಯಾದಾಗ ನಾವು ಆವಾಗಲೇ ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ ಇದೆಯಲ್ವಾ, ಅದನ್ನು ನಾವು ಇವಾಗ ಹಾಕ್ಕೊಳ್ಳುವ. ನೋಡಿ, ನಾನು ಇದನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೇನೆ. ಹಾಗೂ ನಾವಿದನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾನು ತುಂಬ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ, ಆಮೇಲೆ ನಾನು ಒಂಚೂರು ಸ್ಪೀಡಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿ ಆದ ನಂತರ ನಾನಿವಾಗ ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೇನೆ. ನೋಡಿ, ಹಾಲನ್ನು ನಾನು ಎಲ್ಲ ಒಮ್ಮೆಲೆ ಹಾಕ್ತಾ ಇಲ್ಲ, ಚೂರಾಗಿ ಹಾಕ್ತಾ ಇದ್ದೇನೆ. ಅಂದರೆ ಚೂರಾಗಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಪುನಃ ಹಾಕುವಂಥದ್ದು. ಇವಾಗ ನಾನು ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂಚೂರು ಬೇಯಲಿಕ್ಕೆ ಬಿಡುವ. ಇವಾಗ ನಾನು ಇದಕ್ಕೆ ಮಿಕ್ಕಿರುವಂತಹ ಹಾಲನ್ನು ಹಾಕೋತಾ ಇದ್ದೇನೆ. ನೋಡಿ, ಹಾಲನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅಂದರೆ ತೆಂಗಿನ ತುರಿ ಒಂಚೂರು ಬೇಯಬೇಕಲ್ವಾ, ಅದಕ್ಕೋಸ್ಕರ ನಾವು ಇದನ್ನು ಒಂಚೂರು ಮಿಕ್ಸ್ ಮಾಡಿಕೊಂಡೇ ಬೇಯಿಸ್ಕೋಬೇಕು. ಆವಾಗಲೇ ಇದು ತುಂಬ ರುಚಿಕರವಾಗಿ ಬರುವಂಥದ್ದು. ಇವಾಗ ನಾನು ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೋಡಿ, ನಾನು ಬೆಲ್ಲವನ್ನು ಒಂದೇ ಸಲ ಹಾಕೋತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕುವಂಥದ್ದು. ಇನ್ನು ನಿಮಗೇನಾದರೂ ಬೆಲ್ಲ ಬೇಡ ಅಂದರೆ, ನಿಮಗೆ ಬೆಲ್ಲ ಇಷ್ಟನೇ ಇಲ್ಲ, ನಾವು ಸಕ್ಕರೆನೇ ಯೂಸ್ ಮಾಡೋದು, ನಾವು ಬೆಲ್ಲ ಯೂಸ್ ಮಾಡಲ್ಲ ಅಂತ ಅನ್ನೋದಾದರೆ ನೀವು ಬೆಲ್ಲ ಬದಲು ಸಕ್ಕರೆನ ಯೂಸ್ ಮಾಡ್ಕೋಬಹುದು. ಇಲ್ಲಂತಾದರೆ ನೀವು ಬೆಲ್ಲನ ಯೂಸ್ ಮಾಡ್ಕೊಳ್ಳಿ. ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ನಾನಿವಾಗ ಪುನಃ ನಾನು ಬೆಲ್ಲವನ್ನು ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೋಡಿ, ನಾವಿಲ್ಲಿ
ಟೇಸ್ಟಿಗೆ ತಕ್ಕಷ್ಟು ನಾವು ಬೆಲ್ಲನ ಹಾಕೊಳ್ಳುವಂಥದ್ದು. ನಿಮಗೆ ಎಲ್ಲಿಯಾದರೂ ಜಾಸ್ತಿ ಸ್ವೀಟ್ ಬೇಕು ಅಂತಾದರೆ ನೀವು ಜಾಸ್ತಿ ಬೆಲ್ಲನ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಮೀಡಿಯಮ್ ಸ್ವೀಟಲ್ಲಿ ಮಾಡ್ತಾ ಇರುವಂಥದ್ದು, ಅಂದರೆ ಜಾಸ್ತಿ ಸ್ವೀಟಲ್ಲಿ ಮಾಡ್ತಾ ಇಲ್ಲ. ನಿಮಗೆ ಏನಾದರೂ ಮೀಡಿಯಮ್ ಸ್ವೀಟಲ್ಲಿ ಬೇಕಿದ್ರೆ ನೀವು ಇದೇ ಥರ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಜಾಸ್ತಿ ಸ್ವೀಟಲ್ಲಿ ಬೇಕು ಅಂತಂದರೆ ನೀವು ಜಾಸ್ತಿಯಾಗಿ ಬೆಲ್ಲನ ಹಾಕ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿಕೊಂಡು. ನೋಡಿ, ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನಾವಿದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿರುವಂತಹ ಬಾದಾಮ್ ಇದೆಯಲ್ವಾ, ಅದನ್ನು ನಾವಿದಕ್ಕೆ ಹಾಕ್ಕೊಳ್ಳುವ. ನಾನಿದನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೋಡಿ, ನಾವಿದನ್ನು ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿದನ್ನು ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋತಿದ್ದೇನೆ ಕೂಡ. ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಳ್ಳಿ. ನಾವು ಇದನ್ನು ಒಂಚೂರು ಹೊತ್ತು ಹೀಗೇ ಮಿಕ್ಸ್ ಮಾಡ್ತಾ ಬೇಯಲಿಕ್ಕೆ ಬಿಡಬೇಕು. ಯಾಕಂತಂದರೆ ಇದು ಒಂಚೂರು ಬೇಯಬೇಕು, ಅದಕ್ಕೋಸ್ಕರ. ಇವಾಗ ನಾನಿದಕ್ಕೆ ಆವಾಗಲೇ ತೋರಿಸಿರುವಂತಹ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೇನೆ. ನೋಡಿ, ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ತಗೊಂಡಿರುವಂಥದ್ದು. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೋಡಿ, ನಾವು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತೇವೋ, ಯಾವ ರೀತಿಯಾಗಿ ನಾವು ಇದನ್ನು ಬೇಯಿಸ್ತೇವೋ ಅದೇ ರೀತಿಯಾಗಿ ಇದು ಟೇಸ್ಟ್ ಕೊಡುವಂಥದ್ದು. ಅಂದರೆ ನಾವು ಜಾಸ್ತಿ ಬೇಯಿಸಿದಷ್ಟು ಜಾಸ್ತಿ ರುಚಿ. ನಾವಿದನ್ನು ಈಗ ಒಂದು 3 ನಿಮಿಷ ಹಾಗೇನೆ ಬಿಡುವ. ಯಾಕೆಂತಂದರೆ ಆವಾಗಲೇ ಇದು ತುಂಬಾ ಬೇಯುತ್ತೆ ಹಾಗೂ ತುಂಬಾ ರುಚಿ ಕೂಡ. ಎಷ್ಟು ಬೇಯಿಸ್ತೇವೋ ಅಷ್ಟು ರುಚಿಯಾಗಿರುತ್ತೆ. ನೋಡಿ, ನಾನು ಯಾವ ಥರ ಬೇಯಿಸ್ಕೊಂಡಿದ್ದೇನೆ ಅಂತ ನೀವು ಇದೇ ಥರ ಬೇಯಿಸ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ, ನೀವು ಬೇಯಬೇಕಾದ್ರೆ ಪದೇ ನೋಡ್ತಾ ಇರಬೇಕು. ಯಾಕೆಂತಂದರೆ ಇದು ತಳ ಹಿಡಿಬಾರ್ದಲ್ವ, ಅದಕ್ಕೋಸ್ಕರ ನೀವು ನೋಡ್ತಾನೆ ಇರಬೇಕು. ಅಂದರೆ ಸೌಟು ಹಾಕ್ತಾ ಇದ್ರೆ ಏನಾಗುತ್ತೆ, ತಳ ಹಿಡಿಯೋದಿಲ್ಲ. ಸೌಟು ಹಾಕದೆ ಹಾಗೇನೆ ಬಿಟ್ಟರೆ ಕೆಲವೊಂದು ಸಲ ಏನಾಗುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಸೌಟು ಹಾಕ್ತಾನೆ ನೀವು ಇದನ್ನು ಬೇಯಿಸ್ಕೊಳ್ಳಿ, ಆಗ ಏನೂ ಆಗೋದಿಲ್ಲ. ಇವಾಗ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ. ಇದನ್ನು ನಾವು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡುವ. ಯಾಕಂತಂದರೆ ಆಮೇಲೆ ನಾವು ಉಂಡೆ ಮಾಡಬೇಕಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ, ಡ್ರೈ ಫ್ರೂಟ್ ಕೋಕೋನಟ್ ಲಡ್ಡು ರೆಡಿಯಾಗಿದೆ. ನೋಡಿ ಯಾವ ಥರ ಆಗಿದೆ ಅಂತ. ನೋಡುವಾಗಲೇ ತಿನ್ನು ಅಂತ ಅನಿಸ್ತಿದೆಯಲ್ವಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಣಿಸೋದು ಮಾತ್ರ ಅಲ್ಲ, ಇದರ ಟೇಸ್ಟ್ ಕೂಡ ಹಾಗೇನೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ತಿನ್ನೋಡಿ, ಆಮೇಲೆ ನೀವೇ ಹೇಳ್ತೀರಾ ನಿಜವಾಗ್ಲೂ ಇದು ತುಂಬ ಟೇಸ್ಟಿಯಾಗಿದೆ ಅಂತ. ಈ ಥರ ಮಾಡಿಕೊಂಡು ಇದನ್ನು ನಿಮಗೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬಹುದು. ಮತ್ತು ನಾವು ಇದನ್ನು ಹಾಗೇ ತಿನ್ಬೋದು. ಅಂದರೆ ಉಂಡೆ ಮಾಡಬೇಕು ಅಂತಲೇ ಇಲ್ಲ, ಉಂಡೆ ಮಾಡದೆ ಹಾಗೇ ಕೂಡ ತಿನ್ಬೋದು. ಯಾವ ರೀತಿಯಾಗಿ ಮಾಡಿದರೂ ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ನಾವು ಇದನ್ನು ಉಂಡೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ನಮಗೆ ಇದನ್ನು ಯೂಸ್ ಮಾಡ್ಕೋಬಹುದು, ಏನೂ ಆಗೋದಿಲ್ಲ. ಮತ್ತು ಈ ಥರ ಲಡ್ಡು ಮಾಡ್ಕೊಂಡು ತಿಂದರೆ ನಿಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ಯಾಕಂತಂದರೆ ಇದರಲ್ಲಿ ನಾವು ಯಾವುದೇ ರೀತಿಯಾದಂತಹ ಕೆಮಿಕಲನ್ನು ಯೂಸ್ ಮಾಡಲಿಲ್ಲ. ಹಾಗಾಗಿ ಇದು ತುಂಬ ಒಳ್ಳೆಯದು, ನ್ಯಾಚುರಲ್ ಆಗಿರುವಂಥದ್ದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಹೇಗಾಗಿದೆ ಅಂತ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.